ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಸ್ಪೆಷಲ್ ಡೇ ಅಂದರೆ ನನ್ನ ಮಗನ ಬರ್ತ್ಡೇ. ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮಗ ಮತ್ತು ನಮ್ಮ ಮನೆಯವ್ರು ಮಲ್ಕೊಂಡಿದ್ರು. ಅಷ್ಟರಲ್ಲೆಲ್ಲ ಕೆಲಸ ಮಾಡ್ಕೊಂಬಿಡೋಣ. ಊರಿಗೆ ಹೋಗಬೇಕಿತ್ತು. ಊರಿಗೆ ಹೋಗಿ ಬಂದು ಮಾಡೋಷ್ಟರಲ್ಲಿ ಸ್ಟ್ರೆಸ್ ಆಗುತ್ತೆ. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರನ್ನ ಎಬ್ಬರಿಸೋಣ ಅಂದ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದೀನಿ. ಬೆಳಗ್ಗೆ ನೀರು ಬಿಟ್ಟರೆ ಫಸ್ಟಿಗೆಲ್ಲ ಕೆಲಸ ಮುಗಿಯುತ್ತೆ. ಆಲ್ರೆಡಿ ಬಟ್ಟೆ ವಾಶಿಗೆ ಹಾಕಿದ್ದೆ. ಈಗ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಸ್ಟ್ರಾಂಗ್ ಟೀ ಮಾಡಿಕೊಟ್ರೆ ಅವ್ರು ಎದ್ದೋಳೋದು. ಅಲ್ಲಿವರೆಗೂ ಅವರು ಆಗಲಿ ನನ್ನ ಮಗ ಆಗಲಿ ಎದ್ದೋಳಲ್ಲ. ಹಾಗಾಗಿ ಅವ್ರು ಎದ್ದೋಳಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಹೆಬ್ಬರಿಸಿದ್ರೆ ಅವ್ರಿಗೂ ಒಂದು ಖುಷಿ. ಇಲ್ಲಾಂದರೆ ಏನು ಇಷ್ಟೊತ್ತೇನು ಮಾಡ್ತಿದ್ದೆ, ಕೆಲಸನೇ ಮುಗ್ದಿಲ್ಲ ಅಂತಾರೆ. ಹಾಗಾಗಿ ಅವ್ರಿಗೆ ತುಂಬ ನೀಟಾಗಿರಬೇಕು. ಆದರೆ ನಾನು ಸ್ವಲ್ಪ ಲೇಜಿ. ಹಾಗಾಗಿ ಈಗ ಟೀ ಮಾಡ್ತಿದ್ದೀನಿ. ಟೀ ಮಾಡಿಬಿಟ್ಟು ಅವ್ರನ್ನ ಎಬ್ಬರಿಸೋಣ. ಯಾವಾಗಲೂ ಹಾಲು ಕಾಯಿಸ್ಬೇಕಾದ್ರೆ ಮೊದಲಿಗೆ ಸ್ವಲ್ಪ ಬಿಸಿನೀರು ಹಾಕಿ ನೀರು ಕಾಯಿಸಿ ಆ ಕಡೆ ಚೆಲ್ಲಿ ಮತ್ತು ಹಾಲು ಹಾಕ್ಬಿಟ್ಟು ಟೀ ಮಾಡೋದು. ಹಾಗಾಗಿ ಹಂಗೆ ಮಾಡಿದ್ರೆ ಹಾಲು ಉಳಿಯಲ್ಲ. ಇಲ್ಲಾಂದರೆ ಜಾಸ್ತಿ ಟೈಮ್ ನಾನು ಹಾಲು ಓಡಿಸೋದೆ ಈ ಪಾತ್ರೆಗಳಲ್ಲಿ ಖಾರ ಎಲ್ಲ ಆಗಿರುತ್ತೆ. ನಾವು ಅದಕ್ಕೆ ಹಾಲು ಹಾಕಿ ಕಾಯಿಸ್ತೀರಿ. ಹಾಗಾಗಿ ಹಾಲು ಒಡೆದೋಗುತ್ತೆ. ಟೀ ರೆಡಿ ಆಯಿತು. ಈಗ ಅವ್ರಿಗೆ ಹೋಗಿ ಟೀ ಕೊಟ್ಟು ಎದ್ದೇಳಿಸಿದ್ರೆ ಎದ್ದೊಳ್ತಾರೆ. ಅವ್ರಿಗೆ ಟೀ ಕೊಟ್ಟು ನಾನೊಂದು ಈ ಸಿಲ್ವರ್ನ ಕ್ಲೀನ್ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತಿದ್ದೀನಿ. ಬಟ್ ಬಿಫೋರ್ ಆಫ್ಟರ್ ನಾನೊಂದು ಪಿಕ್ ತೊಗೋಬೇಕಿತ್ತು, ತೊಗೊಂಡಿಲ್ಲ. ಬಟ್ ಇದಂತೂ ಪಕ್ಕ 100% ಸಿಲ್ವರ್ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಏನು ಮೊದಲಿಗೆ ಬಿಸಿನೀರು ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡು ಕಾಯಿಸ್ಕೊಳ್ಬೇಕು ನೀರನ್ನ. ಆ ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಈ ಸಿಲ್ವರ್ ಪೇಪರ್ ಬರುತ್ತಲ್ಲ, ಪಿಜ್ಜಾ ಬರ್ಗರ್ಗೆಲ್ಲ ಹಾಕಿರ್ತಾರಲ್ವ, ಅದು ಫಾಯಿಲ್ ತಗೊಂಡು ಈ ಥರ ನೀರಿಗೆ ಹಾಕಿ ಆಮೇಲೆ ಚೈನ್ ಹಾಕಬೇಕು. ಅಂದರೆ ಬೆಳ್ಳಿ ನಿಮ್ಮ ಹತ್ರ ಏನಿರುತ್ತೋ ಅದನ್ನ ಹಾಕಿ ಆ ಸಿಲ್ವರ್ನ ಬೆಳ್ಳಿ ಮೇಲೆ ಹಿಂಗೆ ಟಚ್ ಮಾಡ್ತಾನೇ ಇದ್ದರೆ ಸಿಲ್ವರ್ ಏನು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಟ್ರಿಕ್ ನಾನು ಎಲ್ಲೋ ನೋಡಿದ್ದೆ. ಬೇಜಾನ್ಸಲಿ ಟ್ರೈ ಮಾಡಿದ್ದೀನಿ. ಬಟ್ ಬಿಫೋರ್ ಆಫ್ಟರ್ ನಿಮಗೆ ತೋರಿಸ್ಬೇಕಿತ್ತು, ಅದು ತೋರ್ಸೋಕ್ಕಾಗಲಿಲ್ಲ. ಅಷ್ಟರಲ್ಲಿ ನನ್ನ ಮಗ ಎದ್ದ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಅಮ್ಮ ವಿಶ್ ಮಾಡ್ರಿ ಎಲ್ಲರೂ. ವಿಶ್ ಮಾಡ್ರಿ ನನಗೆ ಎಲ್ಲರೂ. ಎದ್ದಿದ ತಕ್ಷಣ ಅವ್ನ ನಗು ಮುಖ ನೋಡೋದೇ ಚಂದ. ಅವನ್ನ ರೆಡಿ ಮಾಡೋಷ್ಟರಲ್ಲಿ ನಮ್ಮ ಅಕ್ಕ ಬಾವ ಎಲ್ಲ ಬಂದರು. ನಾವು ಊರಿಗೆ ಹೋದ್ರಿ. ಏನೂ ರೆಡಿ ಆಗಿರಲಿಲ್ಲ. ಸುಮ್ಮನೆ ಸ್ನಾನ ಮಾಡಿಕೊಂಡು ಹಂಗೆ ಅಲ್ಲೋಗಿ ರೆಡಿ ಆಗೋಣ ಅಂದ್ಬಿಟ್ಟು ಅವನ್ನ ಮಾತ್ರ ರೆಡಿ ಮಾಡಿಕೊಂಡು ನಾವು ಹೆಂಗಿದ್ರು ಹಾಗೆ ಹೋಗ್ತಿದ್ದೀವಿ ಊರಿಗೆ. ಅಲ್ಲಿ ಮಧ್ಯದಲ್ಲಿ ಏನಾಯಿತು ಅಂದರೆ ನನ್ನ ಮಗ ವಾಮಿಟ್ ಮಾಡ್ಕೊಂಬಿಟ್ಟಿದ್ದಾನೆ. ನಮ್ಮೂರಿಗೆ ಆಲ್ರೆಡಿ ಬಂದುಬಿಟ್ಟಿದ್ದೀವಿ. ಆಲ್ರೆಡಿ ನಾವು ಮನೆ ಹತ್ರ ಬಂದುಬಿಟ್ಟಿದ್ದೀವಿ. 2 ಮಿನಿಟ್ಸ್ ಆದರೆ ನಮ್ಮ ಮನೆ ಹತ್ರ ಹೋಗ್ತೀವಿ. ಆದರೂ ನಮ್ಮ ಮನೆಯವ್ರು ಇರಲಿಲ್ಲ. ಅಲ್ಲೇ ಕಾರಲ್ಲಿ ಇಳಿಸಿ ತೊಳೆದು ಮನೆಗೆ ತಗೊಂಡೇ ಬಂದುಬಿಟ್ಟವ್ರೆ. ಯಾರ್ದೋ ಗಾಡಿ ಡ್ರಾಪ್ ಹಾಕ್ಸ್ಕೊಂಡು. ಯಪ್ಪ, ಮನೆಗೆ ಬಂದಿದ್ದ ತಕ್ಷಣ ಐಸ್ ಕ್ರೀಮ್ ಬ್ಯಾಟಿಂಗ್ ಮಾಡಿದ್ರಿ. ಬಿಸಿಲಲ್ಲಿ ಬಂದಿದ್ರಲ್ವ, ಅದಾದಮೇಲೆ ಹಾಗೆ ಟಿಫನ್ ಮಾಡ್ಕೊಂಬಿಟ್ವಿ, ಬಿರಿಯಾನಿ. ಜೀವ ವಿಶ್ ಮಾಡು ಮಮ್ಮಕ್ಕ. ವಿಶ್ ಯು ಹ್ಯಾಪಿ ಬರ್ತ್ಡೇ ಮಾಮ. ಅಯ್ಯೋ ಮಚ್ಚಿ ಬಾಯಿ ಕಿತ್ಕಂತ ಕಾರ್ ಕೊಡು. ಇನ್ನೊಂದು ಐತೆ ಚಿಲ್ಲಿ ಕೊಡು ಕೊಡು. ಅವನೊಂದು ನೀನೊಂದು. ನೀ ಬಾಲ್ ಎತ್ಕೊಂಡು ಕಾರ್ ಎತ್ಕೊಂಡು ಇರ್ಲಿ ಸುಮ್ಮನೆ ಮಗನೇ. ಅವನ್ ಎತ್ಕೊಂಡು ಅವನ್ಗೆ ಆವಾಜ್ ಆಗ್ತಾವ. ನೀವು ನನ್ನ ಅಣ್ಣನ ಮಗನೂ ತೀಟೆ, ಇವನು ತೀಟೆ, ಇಬ್ಬರೂ ಬೇಕು ಬೇಕು ಅಂತಿದ್ರು. ಹಂಗೋ ಹಿಂಗೋ ನಮ್ಮ ಅಕ್ಕ ಸಮಾಧಾನ ಮಾಡಿ ನಮ್ಮ ಮಗ ಬಾಲಿಗೆ ಓಕೆ ಅಂದ. ಆಮೇಲೆ ಆ ಅಡುಗೆಗೆ ರೆಡಿ ಮಾಡ್ಕೊತಿದ್ವಿ. ಏನೋ
ನಮ್ಮ ಮಮ್ಮಿ ಬರೋಷ್ಟಲ್ಲಿ ಬಿರಿಯಾನಿ ಮಾಡಿದರು. ತಿಂದು ಮತ್ತೆ ಅಡುಗೆಗೆ ರೆಡಿ ಮಾಡ್ತಿದ್ವಿ. ಆಮೇಲೆ ಅವನು ಸಮಾಧಾನ ಆಗಿ ಅವ್ರ ಮಾವನ ಜೊತೆ ಬಾಲಾಡ್ತಿದ್ದ. ನಮ್ಮ ದೊಡ್ಡಣ್ಣ ಇವರು ಬಾಲಾಡ್ಕೊಂಡು ಸಮಾಧಾನ ಆದ. ಆಮೇಲೆ ಈ ತೀಟೆ ನೋಡಿ ಏನು ಮಾಡ್ತಿದ್ದಾನೆ. ನಮ್ಮ ಅಮ್ಮನ ಕಿವಿಯಲ್ಲಿ ರಾತ್ರಿ ತೆಗೆದು ಅವ್ನ ಕಿವಿಯಲ್ಲಿ ಇಟ್ಕೊಂಡು ಏನೇನು ಆಡ್ತಾ ಇದ್ದಾನೆ ನೋಡಿ. ಕಿವಿ ಕಪ್ಪಳ ಇಲ್ಲಪ್ಪ ನಿನ್ನ ಹತ್ರ ಸ್ವಾಮಿ. ನೋಡಿದ್ರಲ್ಲ ಈಗಿನ ಮಕ್ಳು ಎಷ್ಟು ಚೂಟಿ ಇದ್ದಾರಂದರೆ, ನಮ್ಮ ಅಮ್ಮನಿಗೆ ಮಾತ್ರ ಜೋರಾಗಿ ಇಕ್ತವನೆ, ನಮ್ಮ ಅಪ್ಪನಿಗೆ ಎಷ್ಟು ನಿಧಾನಾಗಿ ಇಕ್ತವನೆ ನೋಡಿ ಅವನು. ಆಮೇಲೆ ನಮ್ಮ ಅಣ್ಣ ಕಬಾಬಿ ರೆಡಿ ಮಾಡ್ತಿದ್ದ. ಅವನು ಕಬಾಬ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಅಲ್ಲೊಂದು ಮ್ಯಾಂಗೋ ಕಾಣಿಸ್ತು, ಆ ಮ್ಯಾಂಗೋನ ಕಟ್ ಮಾಡ್ಕೊಂಡು ತಿಂದ್ವಿ. ಆಮೇಲೆ ಅವರೆಲ್ಲ ಅಡುಗೆ ಮಾಡ್ತಿದ್ರು. ನಂದು ಒಂದು ಕೈ ಇರಲಿ ಅಂತ ಸುಮ್ಮನೆ ಹೋಗಿ ಕೈ ಆಡಿಸ್ತಿದ್ದೆ ಅಡುಗೆಯಲ್ಲಿ. ಚೆನ್ನಾಗಿ ಮಾಡ್ತಾ ಇದ್ದೀರಿ ನೋಡಿ. ನೋಡಿ ಹೇಗಿದೆ ಕಬಾಬು. ಏನೇ ಅಡುಗೆ ಮಸ್ತ್ ಮಾಡ್ತಾನೆ ನಮ್ಮ ಅಣ್ಣ. ಕಬಾಬ್ ಮಾತ್ರ ಸೂಪರಾಗಿತ್ತು. ತಿಂದವರೆಲ್ಲ ಒನ್ ಮೋರ್ ಅನ್ಬೇಕು. ಆ ರೇಂಜಿಗಿತ್ತು ಕಬಾಬು. ತಿಂತಾ ಇದ್ರೆ ಇನ್ನೊಂದು ಒನ್ ಮೋರ್ ಅನ್ಬೇಕು. ತಿಂದ್ಬಿಟ್ಟು ಆಚೆ ಸ್ವಲ್ಪ ಸುತ್ತಾಡಿ ಮಕ್ಳಿಗೆ ಬಟ್ಟೆ ತೊಗೊಂಬಂದು ಮನೆಗೆ ಬಂದು ಕೇಕ್ ಕಟ್ ಮಾಡ್ತಿದ್ದೀವಿ. ಅಂದರೆ ಆಚೆ ಹೋಗಿದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಅದು ಏನಾಯ್ತೋ ಗೊತ್ತಿಲ್ಲ. ಎಲ್ಲರೂ ಊಟ ಮಾಡಿದ ಸಮ್ ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗಿದೆ. ಈಗ ಕೇಕ್ ಕಟ್ ಮಾಡ್ತಿದ್ದೀವಿ. ಕೇಕ್ ಕಟ್ಟಿಂಗ್ ಆಗಿ ತಿನ್ನೋಷ್ಟರಲ್ಲಿ ಮೈಂಡ್ ಬ್ಲಾಸ್ಟ್ ಆಗೋಯಿತು. ಆ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಏನು ಕಿತ್ಲಾಟ. ನಮ್ಮ ಮನೆಯವರಂತೂ ನನ್ನ ಮಗನ ರೇಗ್ಸೋದ್ರಲ್ಲಿ ಎಕ್ಸ್ಪರ್ಟು. ಕೇಕ್ ಕಟ್ಟಿಂಗ್ ಆಯಿತು. ಒಂದು ಫೋಟೋಸು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಇಬ್ರಿಗೂ ಟ್ವಿನ್ನಿಂಗ್ ಡ್ರೆಸ್ ಬೇರೆ ಹಾಕಿದ್ದೆ ವೇಸ್ಟ್ ಇವ್ರಿಬ್ರಿಗೂ. ದಿಸ್ ಈಸ್ ಅವರ್ ಫ್ಯಾಮಿಲಿ. ನಮ್ಮ ಅಪ್ಪ ಮಿಸ್ಸಿಂಗು, ನಮ್ಮ ಮಾವ ಮಿಸ್ಸಿಂಗು. ಕೇಕ್ ಕಟಿಂಗ್ ಮುಗೀತು. ಅವ್ರಿಗೆ ಅಲ್ಲಿ ಬಾಯ್ ಹೇಳಿ ನಮ್ಮೂರಿಗೆ ಬಂದ್ವಿ. ನಮ್ಮೂರಿಂದ ನಮ್ಮ ಅಕ್ಕವ್ರಿಗೆ ಬಾಯ್ ಹೇಳಿ ಇಲ್ಲಿಗೆ ಈ ವಿಡಿಯೋ ಮುಗೀತು.